ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಾವು NEP 2020 ಪ್ರಕಾರ ಥರ್ಡ್ BA 6 ಸೆಮಿಸ್ಟರ್ಗಿರುವಂತಹ ಸೋಷಿಯಾಲಜಿ ಪೇಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಈ ಸಿಲೆಬಸ್ ನೋಡ್ತಾ ಹೋಗೋಣ. ನಾವು ಇದುವರೆಗೂ ಕೂಡ 11 ಪೇಪರ್ನ ಓದಿದ್ದೀವಿ. ಇವಾಗ 12ನೇ ಪೇಪರಿಗೆ ಬರ್ತಾ ಇದ್ದೀವಿ. BSc 12 ಕೋರ್ಸ್ ಟೈಟಲ್ ಇದೆ ಇಲ್ಲಿ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತೇಳಿ. ಓಕೆ, ಕೋರ್ಸ್ ಕ್ರೆಡಿಟ್ 4 ಇದೆ. ಇದಕ್ಕೆ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ 2 hours ಕೊಡ್ತಾ ಇದ್ದಾರೆ. ಅದೇ ಥರ ಟೋಟಲ್ ಕಂಟೆಂಟ್ ಅವರ್ಸ್ 60 hours ಇದೆ. ಫಾರ್ಮೇಟಿವ್ ಅಸೆಸ್ಮೆಂಟಿಗೆ 40 ಮಾರ್ಕ್ಸ್ ಇದೆ. ಅದೇ ಥರ ಲೆಕ್ಚರ್ಸ್ ಅವರ್ ಪರ್ ವೀಕ್ ಕೊಡ್ತಾ ಇದ್ದಾರೆ 4 hours ಅಂತೇಳಿ. ಅದೇ ಥರ ಸಮೇಟಿವ್ ಅಸೆಸ್ಮೆಂಟ್ ಮಾರ್ಕ್ಸ್ 60 marks ಆಗಿರುತ್ತೆ. ಓಕೆ, ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಓಕೆ, ಈ ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ಒಟ್ಟು 4 ಯೂನಿಟ್ ಬರುವಂತಹ ಒಂದು ಪೇಪರ್ ಆಗಿದೆ. ಒಂದು ಒಳ್ಳೆ ಪೇಪರ್. ನಾವು ಫಸ್ಟ್ ಸೆಮಿಸ್ಟರಲ್ಲಿ ಆಲ್ರೆಡಿ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ತಾ ಅಂದರೆ ನೇರವಾಗಿ ಸಿದ್ಧಾಂತಕಾರರ ಬಗ್ಗೆ ನೋಡ್ತಾ ಇದ್ವಿ. ಆದರೆ ಇಲ್ಲಿ ಸಿದ್ಧಾಂತಗಳನ್ನೇ ಅರ್ಥ ಮಾಡ್ಕೊಳ್ತಾ ಇದ್ವಿ. ಓಕೆ, ಯೂನಿಟ್ 1 ಇದೆ ಇಲ್ಲಿ ಬೇಸಿಕ್ ಆಫ್ ಥಿಯರಿ ಅಂತೇಳಿ 15 ಅವರ್ಸಲ್ಲಿ ಈ ಯೂನಿಟನ್ನು ಮುಗಿಸ್ಬೇಕಾಗತ್ತೆ. ಇದರಲ್ಲಿ ಘಟಕ 1 ಅಂತೇಳಿ ಸಿದ್ಧಾಂತದ ಮೂಲಭೂತ ಅಂಶಗಳು ಅಂತ. ಓಕೆ, ಅದೇ ಥರ ಚಾಪ್ಟರ್ 1 ಬರುತ್ತೆ ಥಿಯರಿ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಅಂತೇಳಿ. ಓಕೆ, ಇದರಲ್ಲಿ ಮೀನಿಂಗ್ಸ್ ಆ್ಯಂಡ್ ಫೀಚರ್ಸನ್ನು ಹೇಳಬೇಕಾಗತ್ತೆ. ಅಂದರೆ ಮೀನಿಂಗ್ ಆಫ್ ಸೋಷಿಯಲ್ ಥಿಯರಿ, ಟೈಪ್ಸ್ ಆಫ್ ಥಿಯರಿ, ಮ್ಯಾಕ್ರೋ, ಮೆಸೋ, ಮೈಕ್ರೋ ಅಂತೇಳಿ. ಅಂದರೆ ಕನ್ನಡದಲ್ಲಿ ನೋಡ್ತಾ ಹೋಗೋದಾದರೆ ಅಧ್ಯಾಯ 1 ಅಂತೇಳಿ ಸಿದ್ಧಾಂತದ ಅರ್ಥ, ಪ್ರಕಾರಗಳು, ಗುಣಲಕ್ಷಣಗಳು ಅಂತೇಳಿ. ಇತರ ಸಿದ್ಧಾಂತದ ಪ್ರಕಾರಗಳಲ್ಲಿ ನಾವು 3 ಥರದ ಸಿದ್ಧಾಂತಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಸಮಗ್ರ ಸಿದ್ಧಾಂತ, ಇನ್ನೊಂದು ಮಧ್ಯಸ್ಥ ಸಿದ್ಧಾಂತ ಮತ್ತು ಸೂಕ್ಷ್ಮ ಸಿದ್ಧಾಂತ. ಈ 3 ಸಿದ್ಧಾಂತಗಳ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾಗುತ್ತೆ. ಅದೇ ಥರ ಇದಾದಮೇಲೆ ನಾವು ಈ ಚಾಪ್ಟರ್ 2ಗೆ ಬರ್ತೀವಿ. ಬಿಲ್ಡಿಂಗ್ ಬ್ಲಾಕ್ಸ್, ಕಾನ್ಸೆಪ್ಟ್ಸ್, ಅಸಂಪ್ಷನ್, ಹೈಪೋಥೆಸಿಸ್, ಮಾಡೆಲ್, ನೀಡ್ ಫಾರ್ ಥಿಯರಿಟಿಕಲ್ ಥಿಂಕಿಂಗ್ ಅಂತೇಳಿ. ಅದೇ ಥರ ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋದಾದರೆ ಅಧ್ಯಾಯ 2 ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲು ಅಂತೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೋದಾಗುತ್ತೆ. ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪರಿಕಲ್ಪನೆಗಳು ಅಂತೇಳಿ, ಅರ್ಥ, ವ್ಯಾಖ್ಯಾನ ಮತ್ತು ಉಪಯುಕ್ತತೆ ಅಂತೇಳಿ. ಅದೇ ಥರ ಊಹೆಗಳು ಅಂತೇಳಿ ಅದರ ಅರ್ಥ ವ್ಯಾಖ್ಯಾನವನ್ನು ನೋಡ್ಬೋದಾಗುತ್ತೆ. ಅದೇ ಥರ ಪ್ರಾಕಲ್ಪನೆಗಳು ಅಂತೇಳಿ ಅದರ ಅರ್ಥ, ವ್ಯಾಖ್ಯಾನ ಮತ್ತು ಲಕ್ಷಣಗಳನ್ನು ನೋಡಬೇಕಾಗುತ್ತೆ. ಅದೇ ಥರ ಮಾದರಿಗಳು ಅಂತ ಅದೇ ಥರ ಅದರ ಅರ್ಥ, ವ್ಯಾಖ್ಯಾನ ಮತ್ತು ಉಪಯುಕ್ತತೆ ನೋಡಬಾರುತ್ತೆ. ಅದಾದಮೇಲೆ ಸೈದ್ಧಾಂತಿಕ ಚಿಂತನೆಯ ಅವಶ್ಯಕತೆ. ನಾವು ಯಾಕೆ ಸೈದ್ಧಾಂತಿಕ ಚಿಂತನೆ ಓದಬೇಕಾಗುತ್ತೆ, ಅದರ ಅವಶ್ಯಕತೆ ಏನಿದೆ ಅಂತೇಳಿ ನಾವು ಈ ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ. ಇದಕ್ಕೆ ಇಲ್ಲಿಗೆ ಈ ಚಾಪ್ಟ್ರು ಮುಗಿಯುತ್ತೆ. ಅದೇ ಥರ ನಾವು ಮುಂದಿನ ಚಾಪ್ಟ್ರಿಗೆ ಹೋಗಬೇಕಾದ್ರೆ ಚಾಪ್ಟರ್ 3 ಮೀನಿಂಗ್ ಆಫ್ ಇಂಡಕ್ಷನ್, ಡಿಡಕ್ಷನ್, ಫ್ಯಾಕ್ಟ್, ಕ್ಯಾಶುಯಲ್ ರಿಲೇಷನ್, ಕೋರಿಲೇಷನ್, ಕಾನ್ಸ್ಟೆಂಟ್, ವೇರಿಯಬಲ್, ಜನರಲೈಸೇಷನ್. ಇಷ್ಟನ್ನು ನಾವು ಚಾಪ್ಟರ್ 3 ನೋಡ್ತಾ ಹೋಗ್ತೀವಿ. ಅದೇ ಥರ ಕನ್ನಡದಲ್ಲಿ ನೋಡ್ತಾ ಹೋಗೋದಾದರೆ ಅಧ್ಯಾಯ 3 ನಾವು ಕೆಲವು ಮುಖ್ಯ ಪರಿಕಲ್ಪನೆಗಳನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅನುಗಮನ ಮತ್ತು ನಿಗಮನ ಪರಿಕಲ್ಪನೆಗಳ ಅರ್ಥ ಅಂತೇಳಿ, ಅನುಗಮನ ಮತ್ತು ನಿಗಮನ ಪರಿಕಲ್ಪನೆಗಳ ಅರ್ಥವನ್ನು ನೋಡ್ತಾ ಹೋಗ್ತೀವಿ. ಅದೇ ಥರ ನೆಕ್ಸ್ಟ್ ವಾಸ್ತವತೆ ಅಥವಾ ಸತ್ಯ ಸಂಗತಿ ಅಂತೇಳಿ ಅದರ ಅರ್ಥ, ಸಿದ್ಧಾಂತದ ಬೆಳವಣಿಗೆಯಲ್ಲಿ ಸತ್ಯ ಸಂಗತಿಗಳ ಪಾತ್ರ ಅಂತೇಳಿ. ಅಂದರೆ ನಾವು ಯಾವುದೊಂದು ಸಿದ್ಧಾಂತಗಳನ್ನ ರಚನೆ ಮಾಡಬೇಕಾದ್ರೆ ಅದರಲ್ಲಿ ಸತ್ಯ ಸಂಗತಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಮುಂದೆ ಕಾರಣೀಯ ಸಂಬಂಧಗಳ ಅರ್ಥ ಅಂತೇಳಿ ಅದನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಸಹ ಸಂಬಂಧ ಅರ್ಥ, ಧನಾತ್ಮಕ ಮತ್ತು ಋಣಾತ್ಮಕ ಸಹ ಸಂಬಂಧಗಳು ಅಂತೇಳಿ. ಅದಾದಮೇಲೆ ಸ್ಥಿರಾಂಶಗಳು ಅದರ ಅರ್ಥ, ಅದಾದಮೇಲೆ ಪರಿವರ್ತಕಗಳು ಅರ್ಥ ಮತ್ತು ಪ್ರಕಾರಗಳನ್ನು ನೋಡ್ಬೋದಾಗುತ್ತೆ. ಸಾಮಾನ್ಯೀಕರಣದ ಅರ್ಥ, ವ್ಯಾಖ್ಯೆ, ವೈಜ್ಞಾನಿಕ ಸಂಶೋಧನೆಯಲ್ಲಿ ಸಾಮಾನ್ಯೀಕರಣದ ಪಾತ್ರ ಅಥವಾ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. ಇದಿಷ್ಟು ಕೂಡ ನಾವು ಅಧ್ಯಾಯ 3 ನೋಡುವಂತಹ ವಿಷಯಗಳಾಗುತ್ತೆ. ಇಲ್ಲಿಗೆ ಘಟಕ 1 ಮುಕ್ತಾಯ ಆಗುತ್ತೆ. 15 ಗಂಟೆಗಳಲ್ಲಿ ಈ ಘಟಕವನ್ನು ನಾವು ಸಂಪೂರ್ಣವಾಗಿ ಮುಕ್ತಾಯ ಮಾಡ್ತೀವಿ. ನೆಕ್ಸ್ಟ್ ನಾವು ಘಟಕ 2ಕ್ಕೆ ಬರ್ತೀವಿ. ಇಲ್ಲಿ ಘಟಕ 2ರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸಂರಚನೆಯ ಕಾರ್ಯಾತ್ಮಕ ಪರಿದೃಷ್ಟಿ ಅಂತೇಳಿ. ಸಂರಚನೆಯ ಕಾರ್ಯಾತ್ಮಕ ಪರಿದೃಷ್ಟಿ, ಸ್ಟ್ರಕ್ಚರಲ್ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಅಂತೇಳಿ. ಇದು ಕೂಡ 15 ಗಂಟೆಗಳಲ್ಲಿ ಪಾಠವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಮೊದಲನೇ ಚಾಪ್ಟರ್ ಅಂದರೆ ಅಧ್ಯಾಯ 4 ಬರುತ್ತೆ. ಇಲ್ಲಿ ಆರಿಜಿನ್ ಆಫ್ ಫಂಕ್ಷನಲಿಸಮ್ ಆ್ಯಂಡ್ ಸ್ಟ್ರಕ್ಚರಲಿಸಮ್, ಮೀನಿಂಗ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್, ಸೋಷಿಯಲ್ ಸಿಸ್ಟಮ್, ಫಂಕ್ಷನ್, ಇಂಟಿಗ್ರೇಷನ್, ಸೋಷಿಯಲ್ ಈಕ್ವಿಲಿಬ್ರಿಯಮ್, ಸೋಷಿಯಲ್ ಆರ್ಡರ್, ಡಿಸ್ಫಂಕ್ಷನ್ ಅಂತೇಳಿ. ಇದಿಷ್ಟು ಕೂಡ ನಾವು ಅಧ್ಯಾಯ 4ರಲ್ಲಿ ಚಾಪ್ಟರ್ 4 ಚರ್ಚೆ ಮಾಡೋಂಥ ವಿಷಯಗಳಾಗುತ್ತೆ. ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋದಾದರೆ ಕಾರ್ಯಾತ್ಮಕವಾದ ಹಾಗೂ ಸಂರಚನೆಯವಾದಗಳ ಅರ್ಥ ಮತ್ತು ಉಗಮ ಅಂತೇಳಿ. ಅಂದರೆ ಕಾರ್ಯಾತ್ಮಕವಾದ ಹೇಗುಡ್ತು, ಸಂರಚನೆಯವಾದ ಹೇಗುಡ್ತು, ಇದರ ಅರ್ಥ ಏನು ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇದರಲ್ಲಿ ಸಾಮಾಜಿಕ ಸಂರಚನೆ ಅರ್ಥ, ವ್ಯಾಖ್ಯೆ ಮತ್ತು ಮೂಲಾಂಶಗಳನ್ನು ಚರ್ಚೆ ಮಾಡ್ತೀವಿ ಮೊದಲನೇ ಹಂತದಲ್ಲಿ. ಅದಾದಮೇಲೆ ಸಾಮಾಜಿಕ ವ್ಯವಸ್ಥೆ, ಸೋಷಿಯಲ್ ಸಿಸ್ಟಮ್ ಅಂತೇಳಿ ಅದರ ಅರ್ಥ ಮತ್ತು ವ್ಯಾಖ್ಯೆ, ಮೂಲಾಂಶಗಳನ್ನ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಸಾಮಾಜಿಕ ಕಾರ್ಯದ ಅರ್ಥ, ವ್ಯಾಖ್ಯೆ, ಪೂರ್ವ ಅವಶ್ಯಕತೆ ಅಂತೇಳಿ. ಇದರಲ್ಲಿ ನಾವು ಪೂರ್ವ ಅವಶ್ಯಕತೆ ಅಂತೇಳಿ ಪಾರ್ಸನ್ಸ್ ಪ್ರಸ್ತಾಪಿಸಿದ ಪೂರ್ವ ಅವಶ್ಯಕತೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಸಾಮಾಜಿಕ ಸಮಗ್ರತೆಯ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡ್ತೀವಿ. ಅದಾದಮೇಲೆ ಸಾಮಾಜಿಕ ಸಮತೋಲನದ ಅರ್ಥ, ಸಾಮಾಜಿಕ ಪ್ರಕ್ರಮದ ಅರ್ಥ ಮತ್ತು ವ್ಯಾಖ್ಯೆ, ಅದಾದಮೇಲೆ ಸಾಮಾಜಿಕ ಅಪಕಾರ್ಯ ಅಥವಾ ನೇತ್ಯಾತ್ಮಕ ಕಾರ್ಯದ ಅರ್ಥ ಮತ್ತು ವ್ಯಾಖ್ಯೆ. ಇದಿಷ್ಟು ಕೂಡ ನಾವು ಅಧ್ಯಾಯ 4ರಲ್ಲಿ ನೋಡುವಂಥ ವಿಚಾರಗಳಾಗುತ್ತೆ. ಅದಾದಮೇಲೆ ಮುಂದಿನ ಅಧ್ಯಾಯಕ್ಕೆ ಬರ್ತೀವಿ ನಾವು ಚಾಪ್ಟರ್ ನಂಬರ್ 5 ಪಾಸ್ಟುಲೇಟ್ ಆಫ್ ಫಂಕ್ಷನಲ್ ಅನಾಲಿಸಿಸ್ ಅಂತೇಳಿ. ಇದರಲ್ಲಿ ಅಧ್ಯಾಯ 5 ಕಾರ್ಯಾತ್ಮಕವಾದದ ಆಧಾರ ಸೂತ್ರಗಳು ಅಥವಾ ತತ್ವಗಳು,
ಅರ್ಥ, ಕಾರ್ಯಾತ್ಮಕ ಪೂರ್ವವಶ್ಯಕತೆಗಳು ಮತ್ತು ಕಾರ್ಯಾತ್ಮಕವಾದ ಪ್ರಮುಖ ಆಧಾರ ಸೂತ್ರಗಳು. ಈ ವಿಷಯದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗುತ್ತೆ ಅಧ್ಯಾಯ 5ರಲ್ಲಿ. ಅದಾದಮೇಲೆ ಚಾಪ್ಟರ್ ನಂಬರ್ 6 ಬರುತ್ತೆ ನ್ಯೂ ಫಂಕ್ಷನಲಿಸಮ್ ಅಂತೇಳಿ. ಅಧ್ಯಾಯ 6 ನವಕಾರ್ಯಾತ್ಮಕವಾದ ಅಂತೇಳಿ. ಈ ನವಕಾರ್ಯಾತ್ಮಕವಾದ ಚಾಪ್ಟರ್ಲಿ ನಾವು ನವಕಾರ್ಯಾತ್ಮಕವಾದದ ಅರ್ಥ, ನವಕಾರ್ಯಾತ್ಮಕವಾದದ ಬಗ್ಗೆ ಜೆಫ್ರಿ ಸಿ ಅಲಂಗ್ನರ್ ವ್ಯಕ್ತಪಡಿಸಿರುವ ಮುಖ್ಯ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇದಿಷ್ಟು ಕೂಡ ಅಧ್ಯಾಯ 6ರಲ್ಲಿ ನೋಡುವಂಥ ವಿಚಾರಗಳಾಗುತ್ತೆ. ಇಲ್ಲಿಗೆ ಘಟಕ 2 ಮುಕ್ತಾಯ ಆಗುತ್ತೆ. ಓಕೆ, ಮುಂದಿನ ಘಟಕಕ್ಕೆ ಬರ್ತೀವಿ. ಘಟಕ 3 ಇದರಲ್ಲೂ ಕೂಡ ಎಷ್ಟು ಚಾಪ್ಟರ್ ಬರುತ್ತೆ ಅಂತ ನೋಡ್ತಾ ಇಲ್ಲಿ ಚಾಪ್ಟರ್ ನಂಬರ್ 7 ಇದೆ. ಇಲ್ಲಿ ಅಧ್ಯಾಯ 7 ಆರಿಜಿನ್ ಆಫ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್, ಮೀನಿಂಗ್ ಆಫ್ ಕಾನ್ಫ್ಲಿಕ್ಟ್, ಸೋಷಿಯಲ್ ಇನ್ಇಕ್ವಾಲಿಟಿ, ಪವರ್, ಡಾಮಿನೆನ್ಸ್, ಅಥಾರಿಟಿ, ಕ್ಲಾಸ್ ಸ್ಟ್ರಗಲ್, ಹೆಗೆಮೋನಿ ಅಂತಲೇ ಬರುತ್ತೆ. ಓಕೆ, ಇದರಲ್ಲಿ ಅಧ್ಯಾಯ 7ರಲ್ಲಿ ಸಂಘರ್ಷಾತ್ಮಕ ಪರಿದೃಷ್ಟಿ, ಅದರ ಅರ್ಥ, ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋದಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಸಬ್ ಪಾಯಿಂಟ್ಸನ್ನಾಗಿ ನಾವು ನೋಡ್ತಾ ಹೋಗೋದಾಗುತ್ತೆ. ಸಂಘರ್ಷ ಎಂಬ ಪರಿಕಲ್ಪನೆಯ ಅರ್ಥ ಅಂತೇಳಿ ಕೊಡ್ತಾ ಇದ್ದಾರೆ. ಅದರ ವ್ಯಾಖ್ಯೆಗಳನ್ನ ಹೇಳಿ ಅದರ ಅರ್ಥನ ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ಸಾಮಾಜಿಕ ಅಸಮಾನತೆ ಅಂತೇಳಿ, ಸಾಮಾಜಿಕ ಅಸಮಾನತೆ ಅಂದರೆ ಏನು, ಅದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ಅದಾದಮೇಲೆ ಕೊಡ್ತಾ ಇದ್ದಾರೆ. ಶಕ್ತಿಯ ಅರ್ಥ, ವ್ಯಾಖ್ಯೆ ಮತ್ತು ಪ್ರಕಾರಗಳು. ಅದಾದಮೇಲೆ ಅಧಿಕಾರ ಮತ್ತು ಪ್ರಭುತ್ವದ ಬಗೆಗಿನ ವೆಬರ್ನ ವರ್ಗೀಕರಣ ಅಂತೇಳಿ. ವೆಬರ್ ಅವರು ಏನು ಹೇಳಿದರೆ ಅಧಿಕಾರ ಅಂದರೆ ಏನು, ಪ್ರಭುತ್ವ ಅಂದರೆ ಏನು, ವೆಬರ್ ಹೇಳಿದಾರಲ್ಲ ಅವ್ರ ಪ್ರಕಾರನೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಅದಾದಮೇಲೆ ಕಾರ್ಲ್ ಮಾರ್ಕ್ಸ್ನ ವರ್ಗ ಸಂಘರ್ಷ ತತ್ವ ಅಂತೇಳಿ. ನಾವು ಫಸ್ಟ್ ಸೆಮಿಸ್ಟರ್ ಕಾರ್ಲ್ ಮಾರ್ಕ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ. ಇವಾಗ ಮತ್ತೆ ಅದ್ರ ಬಗ್ಗೆ ಕಾರ್ಲ್ ಮಾರ್ಕ್ಸ್ನ ವರ್ಗ ಸಂಘರ್ಷ ತತ್ವದ ಬಗ್ಗೆ ಹೇಳ್ತಾ ಹೋಗ್ಬೋದಂತೆ. ಅದಾದಮೇಲೆ ಅಧಿನಾಯಕತ್ವದ ಅರ್ಥ ಮತ್ತು ವ್ಯಾಖ್ಯೆ. ಅಧಿನಾಯಕತ್ವ ಅಂದ್ರೇನು, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳ ಮೂಲಕ ಅರ್ಥ ಮಾಡಿಸ್ತಾ ಹೋಗ್ತೀವಿ. ಇಲ್ಲಿಗೆ ಅಧ್ಯಾಯ 7 ಮುಕ್ತಾಯ ಆಗುತ್ತೆ. ಅದಾದಮೇಲೆ ಅಧ್ಯಾಯ 8 ಪ್ರೊಸೆಸ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸೋಷಿಯಲ್ ಚೇಂಜ್ ಅಂತೇಳಿ. ಅಂದರೆ ಇಲ್ಲಿ ಅಧ್ಯಾಯ 8 ನೋಡ್ತಾ ಇದ್ದೀವಿ ಸಾಮಾಜಿಕ ಪ್ರಕ್ರಿಯೆಯಾಗಿ ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಪರಿವರ್ತನೆ, ಇವುಗಳ ಅರ್ಥ, ವ್ಯಾಖ್ಯೆ ಮತ್ತು ಗುಣಲಕ್ಷಣಗಳು. ಸಾಮಾಜಿಕ ಪ್ರಕ್ರಿಯೆಯ ಅರ್ಥ, ವ್ಯಾಖ್ಯೆ ಮತ್ತು ಗುಣಲಕ್ಷಣಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿಗೆ ಅಧ್ಯಾಯ 8 ಮುಗಿಯುತ್ತೆ. ಅದಾದ ನಂತರದಲ್ಲಿ ಅಧ್ಯಾಯ 9 ಬರುತ್ತೆ, ಚಾಪ್ಟರ್ 9 ಫಂಕ್ಷನ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್ ಅಂತೇಳಿ. ಸೋಷಿಯಲ್ ಕಾನ್ಫ್ಲಿಕ್ಟ್ನ ಅರ್ಥವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಅಂತೇಳಿ ಕೊಡ್ತಾ ಇದ್ದಾರೆ. ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಜಾರ್ಜ್ ಸಿಮೆಲ್ನ ಸಂಘರ್ಷ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಂತೇಳಿ. ಓಕೆ, ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಇಲ್ಲಿ ಕೊಡ್ತಾ ಇದ್ದಾರೆ ಜಾರ್ಜ್ ಸಿಮೆಲ್ನ ಸಂಘರ್ಷದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಂತೇಳಿ. ಈ ಥರ ನಾವಿಲ್ಲಿ ನೋಡ್ತಾ ಹೋಗೋದಾಗಿದೆ. ಜಾರ್ಜ್ ಸಿಮೆಲ್ನ ಸಂಘರ್ಷ ಸಿದ್ಧಾಂತವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿಗೆ ಅಧ್ಯಾಯ 9 ಮುಗಿಯುತ್ತೆ. ಘಟಕ 3 ಕೂಡ ಮುಕ್ತಾಯ ಆಗುತ್ತೆ. ಅದಾದಮೇಲೆ ನಾವು ಮುಂದಿನ ಘಟಕಕ್ಕೆ ಬರ್ತಾ ಇದ್ದೀವಿ. ಘಟಕ 4 ಸಾಂಕೇತಿಕ ಅಂತರ್ಕ್ರಿಯೆಯ ಪರಿದೃಷ್ಟಿಯಿಂದ, ಸಿಂಬಾಲಿಕ್ ಇಂಟ್ರಾಕ್ಷನ್ ಪರ್ಸ್ಪೆಕ್ಟಿವ್ ಅಂತೇಳಿ. ಇದು 15 ಗಂಟೆಗಳ ಪಾಠವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಚಾಪ್ಟರ್ 10 ಕೊಡ್ತಾ ಇದರಲ್ಲಿ ಆರಿಜಿನ್ ಆಫ್ ಸಿಂಬಾಲಿಕ್ ಇಂಟ್ರಾಕ್ಷನ್ ಅಂತೇಳಿ. ಆರಿಜಿನ್ ಆಫ್ ಸಿಂಬಾಲಿಕ್ ಇಂಟ್ರಾಕ್ಷನ್ ಪರ್ಸ್ಪೆಕ್ಟಿವ್, ಮೀನಿಂಗ್ ಆಫ್ ಸಿಂಬಾಲಿಕ್ ಇಂಟ್ರಾಕ್ಷನ್, ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ರಿಯಾಲಿಟಿ, ಇಂಟರ್ಪ್ರಿಟೇಷನ್, ರಿಫ್ಲೆಕ್ಸಿವಿಟಿ, ನೆಗೋಷಿಯೇಷನ್ ಅಂತೇಳಿ. ಓಕೆ, ಇದು ಕೂಡ ಒಂದು ನಾವು ಈ ಅಧ್ಯಾಯ 10ರಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋದರೆ ಸಾಮಾಜಿಕ ಅಂತರ್ಕ್ರಿಯೆಯ ಪರಿದೃಷ್ಟಿಯ ಅರ್ಥ, ವ್ಯಾಖ್ಯೆ ಮತ್ತು ಉಗಮ ಅಂತೇಳಿ. ಓಕೆ, ಇಲ್ಲಿ ಅಧ್ಯಾಯ 10ರಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ ವಾಸ್ತವಿಕತೆಯ ಸಾಮಾಜಿಕ ನಿರ್ಮಾಣ ಅಂತೇಳಿ. ಅದರ ಅರ್ಥ, ವ್ಯಾಖ್ಯೆ, ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಅರ್ಥ ವಿವರಣೆ ಅಂತೇಳಿ ಅದರ ಅರ್ಥವನ್ನು ನೋಡ್ತೀವಿ. ಅರ್ಥ ವಿವರಣೆ ಅಂದರೆ ಏನು ಅಂತೇಳಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ವಿದ್ಯಾರ್ಥಿಗಳಿಗೆ ಅರ್ಥೈಸ್ಕೊಂಡು ಕೂಡ ಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಪ್ರತಿಫಲತೆ ಅಂತೇಳಿ, ಪ್ರತಿಫಲತೆ ಅಂದರೆ ಏನು ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಅದಾದಮೇಲೆ ಸಮಾಲೋಚನೆ, ಮಾತುಕತೆ, ಅಥವಾ ಇಲ್ಲಿ ನಾವು ನೆಗೋಷಿಯೇಷನ್ ಅಂದರೆ ಸಂಧಾನ ಅಂತ ಕೂಡ ಅನ್ಕೋಬೋದಾಗುತ್ತೆ. ಸಮಾಲೋಚನೆ ಅಥವಾ ಮಾತುಕತೆ ಅಥವಾ ಸಂಧಾನ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಂದರೆ ಏನು ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಚಾಪ್ಟರ್ 11 ಬರುತ್ತೆ ಇಂಪಾರ್ಟೆನ್ಸ್ ಆಫ್ ಮೀನಿಂಗ್, ಡೆಫಿನೇಷನ್ ಆಫ್ ಸಿಚುಯೇಷನ್ ಅಂತೇಳಿ. ಇಂಪಾರ್ಟೆನ್ಸ್ ಆಫ್ ಮೀನಿಂಗ್, ಡೆಫಿನೇಷನ್ ಆಫ್ ಸಿಚುಯೇಷನ್ ಅಂತೇಳಿ. ಸಿಚುಯೇಷನ್ ಸಿದ್ಧಾಂತ ಬರುತ್ತೆ, ಅದ್ರ ಬಗ್ಗೆ ನೋಡ್ತಾ ಹೋಗೋದೈತೆ. ಅಧ್ಯಾಯ 11ರಲ್ಲಿ ಪರಿಸ್ಥಿತಿಯ ಅರ್ಥ, ಥಾಮಸ್ ಹಾಬ್ಸ್ ವ್ಯಾಖ್ಯಾನ ಅಂತೇಳಿ. ಓಕೆ, ಥಾಮಸ್ ಹಾಬ್ಸ್ರವರ ಒಂದು ಸಿದ್ಧಾಂತಗಳ ಮೂಲಕ ನಾವಿಲ್ಲಿ ಅರ್ಥ ಮಾಡ್ಕೋಬೋದಾಗುತ್ತೆ. ಥಾಮಸ್ ಹಾಬ್ಸ್ ಪರಿಸ್ಥಿತಿ ಅಂದರೆ ಏನು ಅಂತೇಳಿ ವ್ಯಾಖ್ಯಾನವನ್ನು ಕೊಡ್ತಾರೆ, ಅದನ್ನು ನೋಡ್ತಾ ಹೋಗೋದೈತೆ. ಸಿಚುಯೇಷನ್ ಥಿಯರಿ ಅಂತೇಳಿ. ಓಕೆ, ಅದಾದಮೇಲೆ ಡ್ರಮಟರ್ಜಿ ಆ್ಯಂಡ್ ಎವ್ರಿಡೇ ಲೈಫ್ ಅಂತೇಳಿ. ಡ್ರಮಟರ್ಜಿ ಬಗ್ಗೆ ನೋಡ್ತಾ ಹೋಗ್ತೀವಿ. ಡ್ರಮಟರ್ಜಿ ಆ್ಯಂಡ್ ಎವ್ರಿಡೇ ಲೈಫ್ ಅಂತೇಳಿ ಅಧ್ಯಾಯ 12 ಬರುತ್ತೆ. ಇಲ್ಲಿ ಅಧ್ಯಾಯ 12 ಕನ್ನಡದಲ್ಲಿ ನೋಡ್ತಾ ಹೋದರೆ ನಾಟಕೀಯತೆ ಮತ್ತು ದೈನಂದಿನ ಜೀವನದ ಅರ್ಥ ಮತ್ತು ಗೋಫ್ಮನ್ ವ್ಯಕ್ತಪಡಿಸಿದ ನಾಟಕೀಯತೆ ವಿಶ್ಲೇಷಣೆ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ ಇದು, ನಾಟಕೀಯತೆ ಸಿದ್ಧಾಂತದ ಬಗ್ಗೆ. ಇಷ್ಟನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿಗೆ ಅಧ್ಯಾಯ 12 ಕೂಡ ಮುಕ್ತಾಯ ಆಗುತ್ತೆ ಅಂತೇಳಿ. ಓಕೆ, ಇದಿಷ್ಟು ಕೂಡ ನಾವು ಥರ್ಡ್ BA 6th ಸೆಮಿಸ್ಟರ್ಗೆ ಇರುವಂತಹ ಸಿಲೆಬಸ್. ಥರ್ಡ್ BA 6th ಸೆಮಿಸ್ಟರ್ಗೆ ಸೋಷಾಲಜಿ ಪೇಪರ್ಲಿ ಅಧ್ಯಾಯ ಅಂದರೆ ಸೋಷಾಲಜಿ ಪೇಪರ್ಲಿ ಪೇಪರ್ ನಂಬರ್ 12 DSC 12 ಅಂತೇಳಿ ಅದರಲ್ಲಿರುವಂತಹ ಎಷ್ಟು ಸಿಲೆಬಸ್ ಇದೆ
ಇದು ಬಿಟ್ಟು ಇನ್ನೂ 2 ಪೇಪರ್ ಇದೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದ್ರ ಜೊತೆಲಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಚಾಪ್ಟರ್ ಬಗ್ಗೆಯೂ ಕೂಡ ಕಂಟಿನ್ಯೂಸ್ ಆಗಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.